ನಾವೇನ್ ಹೇಳ್ತಾ ಇರೋದಂದ್ರೆ ಇಲ್ಲಿ ಏನು ನಾವೇನು ಅಂಬೇಡ್ಕರ್ದು ಬೋರ್ಡ್ ಕಟ್ಬೇಡ್ರಿ ಅಂತ ನಾವೇನು ಹೇಳ್ತಾ ಇಲ್ಲ. ಏನಕ್ಕೆ ಹೇಳ್ತಾ ಇದ್ದೀರಂದ್ರೆ ಇಲ್ಲಿ ಲಾರಿ, ಸ್ಕೂಲ್ದು ವ್ಯಾನು ಎಲ್ಲ ಬರ್ತೈತೆ. ಯಾಕಂದ್ರೆ ಲಾರಿ ಬಂದ್ಬಿಟ್ಟು ಅಕ್ಕಿದು ಎಲ್ಲ ಬಂದ್ಬಿಟ್ಟು ತೊಂದರೆ ಮಾಡ್ತೈತೆ. ಅವ್ರಿಗೂ ಒಂದು ಮರ್ಯಾದೆ ಅನ್ನೋದು ಇದೆ. ಸಂವಿಧಾನ ಅಂದ್ಮೇಲೆ ಎಲ್ಲಾರ್ಗೂ ಇದೆ, ಅವ್ರೊಬ್ಬರಿಗೆ ಅಲ್ಲ ನಮಗೂ ಇದೆ. ಏನಕ್ಕೆ ಹೇಳ್ತಾ ಇದ್ದೀರಾ ಅಂದ್ರೆ ಅದು ಕಟ್ಟದ್ಮೇಲೆ ಒಂದ್ ಮರ್ಯಾದೆ ಕೊಡ್ಬೇಕು, ಅವ್ರಿಗೊಂದು ಗೌರವ ಕೊಡ್ಬೇಕು. ಹೆಂಗಂದ್ರೆ ಹಂಗ್ ಕಟ್ಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಡೋದಲ್ಲ, ಅದಕ್ಕೊಂದು ಸೀಟ್ ಹಾಕ್ಬಿಟ್ಟು ಅದಕ್ಕೊಂದು ಮಾಡ್ಬೇಕು. ಲಾರಿ ಬಂದು ಅಕಸ್ಮಾತ್ ಅಕ್ಕಿದ್ ಎಷ್ಟು ದೊಡ್ಡ ಲಾರಿ ಗೊತ್ತಾ, ಅದ್ ಬಂದು ಟರ್ನ್ ಮಾಡಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರು ಅದಕ್ಕೊಣೆ? ಮತ್ತೆ ಊರಲ್ಲಿ ಗಲಾಟೆ ಆಗ್ತೈತೆ, ಅವಾಗ ಯಾರು ಬರ್ತಾರೆ? ಎಲ್ಲ ನಾವೇ ಬಿದ್ದೇಳ್ಬೇಕು ತಾನೆ. ಅದಕ್ಕೆ ಹೇಳ್ತಾ ಇರೋದು, ದೊಡ್ಡವ್ರು ಏನ್ ಹೇಳ್ತಾ ಇದಾರಂತೆ ಅದಕ್ಕೊಂದು ಸ್ಥಾನ ಮಾನ ನೋಡಿ ಮಾಡೋಣ ಅಂದ್ರೆ ಅವ್ರು ಕೇಳ್ತಾ ಇಲ್ಲ. ಕೇಳ್ದಿರ ನಮ್ಮನ್ನ ಹಾಕಿ ತುಳಿತಾ ಇದಾರೆ. ಏನ್ರಲ್ಲಿ ತುಳಿತಾ ಇದೀರಿ ನಾವು? 10 ವರ್ಷದಿಂದ ನಾವೇ ಅವ್ರಿಗೆ ಓಟ್ ಹಾಕಿ ಗೆಲ್ಸಿರೋದು. ನಮ್ ಕಡೆಯವ್ರು ಯಾರು ಗೆದ್ದಿಲ್ವಲ್ಲ, ಅವ್ರನ್ನೇ ಗೆಲ್ಸಿರೋದು ನಾವು 10 ವರ್ಷದಿಂದ. ಯಾರಾದ್ರೂ ಒಬ್ರು ಡೈರಿಯಲ್ಲಿ ಕೂಡ ಅವ್ರನ್ನೇ ನಾವು ಮಾಡಿದ್ದೀರಿ. ನಾವ್ ಏನ್ರಲ್ಲಿ ಕಮ್ಮಿ ಮಾಡಿದ್ದೀರಿ ಅವ್ರನ್ನ? ಮನೆ ಬೇಕು, ಬೋರ್ ಎಲ್ಲ ಫ್ರೀ ಆಗಿ ಬೋರ್ ಹಾಕ್ಸವ್ರೆ. ಏನ್ರಲ್ಲಿ ಕಮ್ಮಿ ಮಾಡ? ರೋಡ್ ಎಲ್ಲೆಲ್ಲಿ ಬೇಕೆಲ್ಲ ರೋಡ್ ಮಾಡ್ಸವ್ರೆ. ಏನ್ರಲ್ಲಿ 10 ವರ್ಷ ಅವ್ರು ಏನು ಕೀಳಾಗಿ ನೋಡಿದಿರಿ ನಾವು? ಒಂದ್ ಫಂಕ್ಷನ್ ಆದ್ರೆ ಅವ್ನ್ ಬಿಟ್ಟು ನಾವೇನು ಫಂಕ್ಷನ್ ಮಾಡಲ್ಲ. ಪ್ರತಿಯೊಬ್ರು ಪಕ್ಕದಲ್ಲಿ ಕುತ್ಕೊಂಡು ಊಟ ತಿಂದು ಎಲ್ಲ ಮಾಡ್ತಾರೆ. ಅಣ್ಣ ತಮ್ಮಂದ್ರ ತರ ಇದ್ಬಿಟ್ಟು ಲಾಸ್ಟ್ ಅಲ್ಲಿ ಈ ತರ ಮಾಡಿದ್ರೆ ನಾವ್ ಯಾರು ಅವ್ರಿಗೇನು ಅನ್ಯಾಯ ಮಾಡ್ತಾ ಇಲ್ಲ. ಏನಂದ್ರೆ ಅದನ್ನ ಒಂದು ಸ್ಥಾನ ಮಾನ ಕೇಳೋಣ ನೋಡೋಣ ಅಂತ ಹೇಳ್ತಾ ಇರೋದು. ದೊಡ್ಡವ್ರ ಮಾತು ಅವ್ರು ಕೇಳ್ತಾ ಇಲ್ಲ. ಇಷ್ಟು ದಿನದಿಂದ ಕೇಳ್ಬಿಟ್ಟು ಇವಾಗ ದೊಡ್ಡವ್ರ ಮಾತಿಗೆ ಬೆಲೆ ಕೊಟ್ಟಿಲ್ಲ ಅಂದ್ರೆ ಹೆಂಗೆ? ಅದಕ್ಕೆ ಅವ್ರು ಕೇಳ್ತಾ ಇದ್ರೆ ಅದನ್ನ ಜಗಳ ಅಂತ ಅನ್ಕೊಂಡು ಎಲ್ಲಾರನು ಕರ್ಸ್ಬಿಟ್ಟು ಬೇರೆಯವ್ರನ್ನೆಲ್ಲ ಕರ್ಸ್ಬಿಟ್ಟು ಇದ್ ಮಾಡ್ತಾವ್ರೆ. ಯಾಕೆ ಊರಲ್ಲಿ ಇಷ್ಟು ದಿನದಿಂದ ದೊಡ್ಡವ್ರನ್ನೆಲ್ಲ ಕೇಳ್ಬೋದಾಗಿತ್ತು, ಇವಾಗ ಯಾಕೆ ಕೇಳ್ಬಾರ್ದು ಅವರು? ಇವಾಗ ಯಾಕೆ ಕೇಳ್ಬಾರ್ದು? ನಾವ್ ಹಿಂಗ್ ಮಾಡ್ತಾ ಇದೀರಂತ ಒಂದ್ ಮಾತು ಯಾಕೆ ಕೇಳ್ಬಾರ್ದು ಅಂತ ಹೇಳ್ತಾ ಇರೋದು ನಾನು, ಅಷ್ಟೇ, ಇನ್ನೇನು ಇಲ್ಲ. ಅವ್ರು ಮಾತ್ರ ಊರಲ್ಲಿ ಚಪ್ಪಲಿಯಲ್ಲಿ ಹಾಕ್ತೀನಿ ಪೊರ್ಕೆಯಲ್ಲಿ ಹಾಕ್ತೀನಿ ಅಂತ ಮಾತಾಡ್ತಾರೆ. ನಾವ್ ಆತರ ಎಲ್ಲ ಮಾತಾಡಲ್ಲ. ಬಂದ್ರೆ ಮರ್ಯಾದೆ ಕೊಟ್ಟು ಕೂಣಿಸ್ಬಿಟ್ಟು ಓಟ್ ಹಾಕಿದಿರಿ. ನಾವ್ ಅವ್ರ ತರ ಯಾವತ್ತೂ ಅಂದಿಲ್ಲ. ಅಣ್ತಮ್ಮಂದ್ರ ತರ ನೋಡಿರೋದು. ಅವ್ರು ಹೇಳ್ತಾರೆ ಚಪ್ಪಲಿಯಲ್ಲಿ ಹಾಕ್ರಿ ಅಂತಾರೆ. ಏನಕ್ ನೋಡಿ ಅಂದ್ರ ಮಾತ್ನ? ಅಲ್ಲ, ಏನಕ್ಕ ಆ ಮಾತಂದ್ರು? ಏನ್ರಲ್ಲಿ ತಪ್ಪು ಮಾಡಿದಿರಿ? ಇನ್ನು ಅವ್ರ ಮಕ್ಳಿಗೆಲ್ಲ ಸ್ಕಾಲರ್ಶಿಪ್ ಐತೆ, ಎಲ್ಲ ಮಾಡ್ತಾರೆ. ನಮ್ಮ ಮಕ್ಳಿಗೆ ಏನ್ ಉಪಯೋಗ ಐತೆ? ಬೇರೆ ಊರಿನಿಂದ ಕರ್ಸ್ಬಿಟ್ಟು ನಿಮ್ ಮಕ್ಳದ್ ಮಾತ್ರ ನಿಮ್ದು ಮಾತ್ರ ಹೇಳ್ತಾರೆ. ನಮ್ಮ ಮಕ್ಳದೆಲ್ಲ ಯಾರು ಹೇಳ್ತಾರೆ? ನಾವಿಲ್ಲ ನಿಮ್ ಮಕ್ಳಿಗೆ ಏನಾದ್ರು ಅನ್ಯಾಯ ಮಾಡಿದೀರಾ? ಏನ್ರಲ್ಲಿ ಮಾಡಿದಿರಿ ಹೇಳ್ರಿ, ತೋರಿಸ್ರಿ. ನಿಮ್ಮನ್ನ ಏನ್ರಲ್ಲಿ ನಾವು ಕೀಳಾಗಿ ನೋಡಿದಿರಿ, ಕಂಡಮ್ ಮಾಡಿದಿರಿ ನಂಗೆ ಹೇಳ್ಬೇಕು. ಏನ್ರಲ್ಲಿ ಬಿಟ್ಟಿದಿರಿ? ಅವ್ರು ಏನ್ ಹೇಳ್ತಾ ಇದಾರ ಅಂದ್ರೆ ಲಾರಿ ಬಂದ್ರೆ ಟಚ್ ಆಗಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಬಸ್ಸು, ಒಂದು ದಿನಕ್ಕೆ ಸ್ಕೂಲ್ ಬಸ್ಸು 5-6 ಬಸ್ ಬರುತ್ತೆ. ಇದು ಸರ್ಕಲ್. ಇದು ಏನೇ ಫಂಕ್ಷನ್ ಆಗ್ಬೇಕಂದ್ರೆ ಇಲ್ಲಿ ಹಾಕ್ತಾರೆ. ಹಸುಗಳು ಡೈರಿ ಬರ್ತೈತೆ, ಇಲ್ಲಿ ಅಕ್ಕಿ ಕೊಡ್ತಾರೆ, ಸಗಣಿ ಎಗರುತ್ತೆ. ಅವಾಗ ಏನಾಗುತ್ತೆ? ಅವ್ರಿಗೆ ಏನ್ ಗೌರವ ಕೊಡ್ತಾ ಇದ್ದೀರಿ? ಮತ್ತೆ ನೀವು ಹೇಳ್ತಾ ಇದ್ದೀರಾ ಅಂಬೇಡ್ಕರ್ ಅವರು ನಮ್ಗೇನೋ ಒಂದೇ ನಿಮ್ಗೂ ಒಂದೇ. ನೀವೇನ್ ಗೌರವ ಕೊಡ್ತಾ ಇದ್ದೀರಾ ಅಂಬೇಡ್ಕರ್ಗೆ? ಹೇಳ್ರಿ. ಅದಕ್ಕೊಂದ್ ಸ್ಥಾನ ಮಾನ ಬೇಡವಾ? ಎಲ್ಲಂದ್ರೆ ಅಲ್ಲೇನಾ? ಇದೇನಾ ನೀವು ಅವ್ರಿಗೆ ಮರ್ಯಾದೆ ಕೊಡ್ತಾ ಇರೋದು? ನಾವು ಅವ್ರಿಗೂ ಫೋಟೋ ಹಾಕಿ ಎಲ್ಲಿ ಸ್ಕೂಲ್ ತವನಿಂದ ಎಲ್ಲಾದ್ರಲ್ಲೂ ನಾವು ಪೂಜಿಸ್ಕೊಂಡ್ ಬಂದಿದ್ದೀರಿ. ಬೇರೆ ನಾವು ತಾತ್ಗಾರನಂತಾನೆ ಅಲ್ಲ. ಅವರು ನಮಗೂ ಇದಾರೆ, ನಾವು ಓದಿದಿರಿ, ಯಾರು ಗೌರವ ಕೊಡ್ಬೇಕು ಏನ್ ಮಾಡ್ಬೇಕು ಅಂತ. ನಿಮ್ ತರ ಅವ್ರನ್ನ ಆಚೆ ಮಾಡಲ್ಲ ನಾವು. ಇವಾಗೂ ಗೌರವ ಕೊಡ್ತೀರಿ, ಇವಾಗೂ ಮರ್ಯಾದೆ ಕೊಡ್ತೀರಿ.